ಸೊ ರಾಜಕೀಯದಿಂದ ದೂರನೇ ಇದ್ವಿ. ಫೇಲ್ ಆದಾಗ ಸುಲಭವಾಗಿ ರಾಜಕೀಯದ ಕಡೆಗೆ ಒಲವು ಅನ್ನುವಂಥದ್ದು ಬರೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ನಿಮ್ಮ ಅಪ್ಪ ಏನು ಹೇಳಿದ್ರು ಅವಾಗ? ಇಲ್ಲ, ನಮ್ಮ ತಂದೆಯವರು ಭಾಳ ಬೇಸರ ಆದರು ಇದೆಲ್ಲ ಫೇಲ್ ಆದಾಗ. ಆಮೇಲೆ ಹಾಗಂತೇಳಿ ಅವರು ಆಯಿತು ಹೋಗಿ ಊರಲ್ಲಿ ವ್ಯವಸಾಯ ಮಾಡೋಗು ಅಂತ ನನಗೆ ಹಳ್ಳಿಗೆ ಹಾಕಿದ್ರು. ಸೊ PUC ಫೇಲ್ ಆದಾಗ ಹೋಗಿ ಊರಿನಲ್ಲಿ ವ್ಯವಸಾಯ ಮಾಡ್ತಾಯಿದ್ದೆ. ನಾನು, ನಮ್ಮ ಅಜ್ಜಿ, ನಮ್ಮ ತಾಯಿ ಡೈಲಿ ಬಂದು ಹೋಗೋರು. ಹಳ್ಳಿಯಲ್ಲೇ ಇದ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಕಟ್ಟಿ ಪಾಸ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಡಿಗ್ರಿ ಮಾಡಿ ಮತ್ತೆ ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿನೂ ಸ್ವಲ್ಪ ಕೆಲಸ ಮಾಡಿ ಮತ್ತು ವಾಪಸ್ ಬಂದು ವ್ಯವಸಾಯನೇ ಮಾಡ್ತಾಯಿದ್ದೆ. ಹೊರದೇಶದಿಂದ ವಾಪಸ್ ಬಂದು 3 ವರ್ಷ ವ್ಯವಸಾಯ ಮಾಡ್ತಾಯಿದ್ದೆ. ಊರಿನಲ್ಲೇ ಇದ್ದೆ. ತಂದೆಯವರು ಆಗ ಇದ್ದರು, ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದರು, ಪಕ್ಷ JDUನ ಅಧ್ಯಕ್ಷರಾಗಿದ್ದರು. ಆದರೂ ನಾನು ಹಳ್ಳಿಯಲ್ಲೇ ಇರ್ತಾ ಇದ್ದೆ ಆಗ. ಆದರೂ ಕೂಡ ಒಂದಿನಾನು ರಾಜಕೀಯಕ್ಕೆ ಸೋಕಿಸ್ಕೊಳ್ಳಿಲ್ಲ. ಸೊ ಒಂದು ವಿಷಯ, ತಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಆ ಥರದಲ್ಲಿ ತಂದೆಯವರಿದ್ದರೂ ಕೂಡ ಯಾವತ್ತೂ ನಾವು ರಾಜಕೀಯದ ಕೊಳ್ಳಲಿಲ್ಲ. ಮತ್ತು ಎರಡನೇದು, ರಾಜಕೀಯಕ್ಕೆ ಬರಬೇಕು ಅಂತ ಖಂಡಿತ ಆಸಕ್ತಿ ಅಂತೂ ಇರಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ರಾಜಕೀಯ ನಮಗೆ ತರವಾದ ಅಲ್ಲ ಅನ್ನೋದೇ ನಂದು ಅಭಿಪ್ರಾಯ ಆಗಿತ್ತು. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ನಾಟ್ ಮೈ ಕಪ್ ಆಫ್ ಟೀ ಅಂತ. ಅಂದರೆ ಇದು ನನಗೆ ಸರಿ ಹೊಂದೋದಿಲ್ಲ ಅಂತ ಅದರಿಂದ ದೂರನೇ ಉಳಿದಿದ್ದಂಥದ್ದು. ಸೊ ಊರಿನಲ್ಲಿ 3 ವರ್ಷ ವ್ಯವಸಾಯ ಮಾಡ್ಕೊಂಡಿದ್ದೆ. ಆನಂತರ ಮದುವೆ ಆಯಿತು. ನನ್ನ ಹೆಂಡತಿ ಅಮೇರಿಕಾದಲ್ಲೇ ಕೆಲಸದಲ್ಲಿದ್ಲು. ಹೌದು. ಸೊ ಹಾಗಾಗಿ ಹೆಂಡತಿ ಅಲ್ಲಿದ್ಲು, ನಾನು ಇಲ್ಲೇ ಇದ್ದೆ. ಸೊ ಆಕೆಯದು ಕೆಲಸ ಬಿಡಿಸ್ಲಿಕ್ಕೆ ಸರಿ ಹೋಗೋದಿಲ್ಲ ಅಂತ ನಾನು ಇಲ್ಲಿ ವ್ಯವಸಾಯ ಬಿಟ್ಟು ನಾನು ಮತ್ತೆ ಅಮೇರಿಕಾಗೆ ವಾಪಸ್ ಹೋದೆ. ವಾಪಸ್ ಹೋಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹೌದು. ಸೊ ಅದು ಸ್ವಲ್ಪ NGO ಥರ ಕೆಲಸನೇ, ಸೋಷಿಯಲ್ ಡೆವಲಪ್ಮೆಂಟಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ಇಥಿಯೋಪಿಯನ್ ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಡಿಗ್ರಿ ಮಾಡಿದ ನಂತರ ಇಲ್ಲಿ ವಾಪಸ್ ಬಂದು ಇಂಡಿಯಾದಿಂದ ಮತ್ತೆ ವಾಪಸ್ ಹೋದ್ಮೇಲೆ ಒಂದು ಡೆವಲಪ್ಮೆಂಟ್ ಆಲ್ಟರ್ನೇಟಿವ್ಸ್ ಅಂತ ರೂರಲ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಅದು ಬೇರೆ ಬೇರೆ ದೇಶಗಳಲ್ಲಿ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರು. ಅದರಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಇನ್ನು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ದಿನ ಆಗಿತ್ತು, ಅಷ್ಟೊತ್ತಿಗೆ ತಂದೆಯವರು ತೀರೋದ್ರು. ಸೊ ತೀರೋದ್ಮೇಲೆ ವಾಪಸ್ ಬಂದೆ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೋಸ್ಕರ. ಬಂದರೂ ಕೂಡ ರಿಟರ್ನ್ ಟಿಕೆಟು ರೆಡಿ ಇಟ್ಕೊಂಡೇ ಬಂದಿದ್ದೆ, ಯಾಕಂದರೆ ಅಲ್ಲಿಗೆ ಉದ್ಯೋಗ ಇದೆ, ವಾಪಸ್ ಹೋಗಬೇಕು ಬೇರೆ ಅಂತ. ಮತ್ತು ತಂದೆಯವರು ತೀರೋದಾಗ ಮುಂದೆ ರಾಜಕೀಯ ಏನು ಅಂತ ಯೋಚನೆ ಮಾಡುವಷ್ಟು ಕೂಡ ಸಮಯ ಸಂದರ್ಭ ಏನಲ್ಲ. ಸೊ ಹಾಗಾಗಿ ಅಲ್ಲಿ ಅಮೆರಿಕಾಯಿಂದ ಅಂತ್ಯಕ್ರಿಯೆಗೆ ಬಂದಾಗ ವಾಪಸ್ ಹೋಗೋದಕ್ಕೆ ಟಿಕೆಟು ಕೂಡ ರೆಡಿಯಾಗಿ ಇಟ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಬಂದ್ವಿ, ಅಂತ್ಯಕ್ರಿಯೆ ಎಲ್ಲ ಆಯಿತು. ಆನಂತರ ಸ್ವಾಭಾವಿಕವಾಗಿ ನಮ್ಮ ಜನ ಎಲ್ಲ ಸ್ಥಳೀಯವಾಗಿ, ಮುಂದೆ ನೀವ್ಯಾರಾದರೂ ಒಬ್ಬರು ನೀವೇ ಬರಬೇಕು ಅಂತ ಶುರುವಾಯಿತು. ಅಂತ್ಯಕ್ರಿಯೆ ಮುಗಿದ ನಂತರ ಕೆಲವು ದಿನ, 1 ವಾರ ಆದಮೇಲೆ ಜನ, ಯಾಕಂದರೆ ಅವರು ಇಷ್ಟು ದಿನ ಗೌಡ್ರಿದ್ರು, ನೋಡ್ಕೊಳ್ತಾ ಇದ್ರು, ನಮಗೆ ಯಾರೋ ಒಬ್ಬರು ಏನು ರಕ್ಷಣೆ ಮಾಡೋರಿದ್ರು, ಈಗ ಯಾರೂ ಇಲ್ಲ, ಯಾರಾದರೂ ಒಬ್ಬರು ನಮಗೆ ಮುಂದೆ ನೋಡೋರು ಯಾರು ನಮ್ಮನ್ನು ಅಂತ ಸ್ಥಳೀಯವಾಗಿ ಜನ ಎಲ್ಲ ಇದನ್ನು ಕೇಳಲಿಕ್ಕೆ ಶುರು ಮಾಡಿದರು. ಸೊ ಹಾಗೆ ತಂದೆಯವ್ರಿಗೆ ನುಡಿ ನಮನ ಕಾರ್ಯಕ್ರಮಗಳು ಕೂಡ ಜಿಲ್ಲೆಯಲ್ಲಿ, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಆಗ್ತಾಯಿತ್ತು. ಸೊ ಅಂಥ ನಾನಿನ್ನೂ ಆವಾಗ ಅಮೆರಿಕಾಗೆ ವಾಪಸ್ ಹೋಗಬೇಕಾಗಿತ್ತು, ಆದರೆ ಹೋಗೋದಕ್ಕೆ ಟಿಕೆಟ್ ಇನ್ನೂ ಟೈಮ್ ಇತ್ತು. ಹಾಗಾಗಿ ಒಂದು 10-15 ದಿನ ಇಲ್ಲೇ ಇದ್ದೆ ಅಂತ್ಯಕ್ರಿಯೆ ಆದಮೇಲೆ. ಸೊ ಆವಾಗ ಅಲ್ಲಿ ನುಡಿ ನಮನ ಕಾರ್ಯಕ್ರಮಗಳಿಗೆ ನನಗೂ ಕೂಡ ಕರೆದು, ಸೊ ಸಂತಾಪ ಅಲ್ಲಿ ನಾವು ಮಾತಾಡುವಂಥ ಅದನ್ನು ನೋಡಿದ ಮೇಲೆ ಜನ ಬಂದು, ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯವರು ಆಗ ಯಾರ ಹತ್ರ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಅವ್ರ ಹತ್ರ ನಮ್ಮ ಬೇರೆ ಹಿರಿಯರಿದ್ದರು, ನಮ್ಮ ಕುಟುಂಬಕ್ಕೆ ಬೇಕಾದಂಥವರು ರಾಜಕೀಯ ಮುಖಂಡರೆಲ್ಲ, ಶ್ರೀನಿವಾಸ್ ಗೌಡರು, ರಮೇಶ್ ಕುಮಾರ್ ಅವರು, ಹೀಗೆ ಅವ್ರ ಹತ್ರ ಎಲ್ಲ ಬಂದು ಸ್ವಲ್ಪ ಇವ್ರನ್ನೇ ನೀವು ಕೃಷ್ಣ ಅವ್ರನ್ನೇ ಪರಿಗಣಿಸಿ ಅಂತ ಹೇಳಲಿಕ್ಕೆ ಜನ ಶುರು ಮಾಡಿದರು. ಅಲ್ಲಿಯವರೆಗೆ ಹಿನ್ನೆಲೆ ನೋಡಿದರೆ ನಮ್ಮ ಕುಟುಂಬ ಯಾವತ್ತು ಜನಗಳ ಜೊತೆಗೆ ಇದ್ದಿದ್ದು. ಸೊ ಅವರೆಲ್ಲರೂ ನಮ್ಮ ಕುಟುಂಬದ, ನನ್ನ ಬ್ರದರ್ಸು ಸಿಸ್ಟರ್ಸು ಎಲ್ಲರನ್ನೂ ಜನ ನೋಡಿದರು. ಸೊ ಅವ್ರದ್ದು ಅಭಿಪ್ರಾಯ ಅಲ್ಲಿವರೆಗೂ ಏನಿತ್ತಂದರೆ, ಈ ಕುಟುಂಬದಲ್ಲಿ ಯಾರಾದರೂ ನೆಕ್ಸ್ಟು ರಾಜಕೀಯಕ್ಕೆ
ಸೂಕ್ತ ಅಲ್ಲ ಅಂತ ಹೇಳಿದ್ರೆ, ಓಕೆ, ರಾಜಕೀಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅದು ನಾನು ಅಂತ ಅವರು ಅಲ್ಲಿವರೆಗೂ ಇದ್ದಿದ್ದ ಭಾವನೆ. ಹಾಂ ಹಾಂ ಹಾಂ, ಈ ನಾವು 5 ಜನ ಸಹೋದರ ಸಹೋದರಿಯರಿದ್ದೇವೆ, ಅದರಲ್ಲಿ ರಾಜಕೀಯಕ್ಕೆ ಅತ್ಯಂತ ತರವಾಗಿ ಅಂದರೆ ಸೂಟ್ ಆಗದೇ ಇರುವವರು ಯಾರು ಅಂದರೆ ನಾನು ಅನ್ನೋದು ಜನಗಳ ಅಭಿಪ್ರಾಯ ಆಗ ಇತ್ತು. ಆದರೆ ಅದು ಈ ಸಂತಾಪ ಸೂಚನೆ ನುಡಿನಮನ ಕಾರ್ಯಕ್ರಮಗಳಲ್ಲಿ ಜನ ಸ್ವಲ್ಪ ಇಲ್ಲ ಇವ್ರನ್ನೇ ಯಾಕೆ ನೀವು ಮಾಡಬಾರ್ದು ಅಂತ ನಮ್ಮ ತಾಯಿಯವರ ಹತ್ರ ಹಾಗೆ ಹೀಗೆ ಬೇರೆ ಮುಖಂಡರ ಹತ್ರ ಇದು ಚರ್ಚೆ ಆರಂಭ ಆಯಿತು. ಆಗಲೂ ಇದೇನು ಅಷ್ಟು ಗಂಭೀರ ಇರಲಿಲ್ಲ. ಆದರೆ ಅದು ಏನೋ ಒಂದು ಕಾಲದ ಹೇಗೆ ಕಾಲ ಕೂಡಿ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಸಾಮಾನ್ಯವಾಗಿ ಒಂದು ಉಪಚುನಾವಣೆ ಘೋಷಣೆ ಆಗಬೇಕಾದ್ರೆ ಏನಾದರೂ ಒಂದು ಆ ಸ್ಥಾನ ಖಾಲಿ ಆದಮೇಲೆ 2 ತಿಂಗಳು 3 ತಿಂಗಳು ಹೀಗೆಲ್ಲ ಕಳೆದು ಹೋಗ್ಬಿಡುತ್ತೆ ಘೋಷಣೆ ಆಗಲಿಕ್ಕೆ. ಆವತ್ತಿನ ದಿನದಲ್ಲಿ ಏನಾದರೂ 1 ತಿಂಗಳು ಬಿಟ್ಟು ಅವರು ಉಪಚುನಾವಣೆ ಘೋಷಣೆ ಮಾಡಿದ್ದಿದ್ರೆ ಅಷ್ಟೊತ್ತಿಗೆ ನಾನು ಅಮೇರಿಕಾಗೆ ವಾಪಸ್ ಹೊರಟೋಗಿರ್ತಾ ಇದ್ದೆ. ಯಾಕಂದರೆ ನಂದು ರಿಟರ್ನ್ ಟಿಕೆಟ್ ಕೈಯಲ್ಲಿ ಜೋಬಲ್ಲಿ ಇತ್ತು, ನನ್ನ ಕೆಲಸ ಇತ್ತು, ಅಲ್ಲಿ ವಾಪಸ್ ಹೋಗ್ಬಿಟ್ಟಿರ್ತಾ ಇದ್ದೆ. ಆದರೆ ಕಾಲ ಅವತ್ತು ಸಂದರ್ಭ ಹೇಗೆ ಬಂತು ಅಂದರೆ, ಬಹುಶಃ ತಂದೆಯವರು ತೀರೋಗಿದ್ದು ಒಂದು 20-25 ದಿನಗಳ ಒಳಗಡೆ ಉಪಚುನಾವಣೆ ಘೋಷಣೆ ಆಗೋಯಿತು. ಹೌದು. ಸೊ ಹಾಗಾಗಿ ನಮಗೆ ಎಲ್ಲರಿಗೂ ನಾವಿದ್ದಂಥ ಪಕ್ಷ, ನಮ್ಮ ಕುಟುಂಬ ಎಲ್ಲರಿಗೂ ಕೂಡ ಮುಂದೆ ಏನು ಅನ್ನೋದು ತೀರ್ಮಾನ ಮಾಡುವಂಥದ್ದು ಅನಿವಾರ್ಯವಾದಂಥ ಪ್ರಸಂಗ ಉದ್ಭವ ಆಯಿತು. ಅದು ನಾನು ರಿಟರ್ನ್ ಟಿಕೆಟ್ ಡೇಟ್ಗಿಂತ ಮೊದಲೇ ಈ ಪರಿಸ್ಥಿತಿ ಉದ್ಭವಿಸ್ತು. ಇಲ್ಲ ಅಂದಿದ್ರೆ ನಾನು ವಾಪಸ್ ಹೋಗಿರ್ತಾ ಇದ್ದೆ, ಎಲ್ಲ ಜನ ಸೇರಿ ಬೇರೆ ಏನೋ ಒಂದು ತೀರ್ಮಾನ ಆಗ್ತಾ ಇತ್ತು, ಯಾರೋ ನಮ್ಮ ಕುಟುಂಬದವರೋ ಬೇರೆಯವರೋ ಏನೋ ಒಂದು ಆಗ್ತಾ ಇತ್ತು. ಆದರೆ ನಾನು ವಾಪಸ್ ಹೋಗೋದಕ್ಕೆ ಮೊದಲೇ ಅನೌನ್ಸ್ ಆಯ್ತಲ್ಲ. ಸೊ ಹಾಗಾಗಿ ನಮ್ಮ ತಾಯಿಯವರು ಕೊನೆಗೆ ಏನೋ ನೋಡಪ್ಪ ಎಲ್ಲ ಜನ ಹೇಳ್ತಾ ಇದ್ದಾರೆ, ನಿನಗೆ ಇದು ಮೊದಲಿಂದಾನು ನಿನಗೆ ಇಷ್ಟ ಇಲ್ಲ, ನೀನು ಮೊದಲಿಂದಾನು ಇದರಿಂದ ಏನು ಆಸೆ ಪಟ್ಟು ದೂರ ಇದೆಯಾ, ನೀನು ಇದು ಬೇಡ ಅಂತ ನೀನು ಮನಸ್ಸೋ ಇಚ್ಛೆ ಇದರಿಂದ ದೂರ ಇದೆಯಾ. ಆದರೆ ಜನ ಎಲ್ಲ ಹೇಳ್ತಾ ಇದ್ದಾರೆ ನೋಡು ಅನ್ನೋ ಥರ ನಮ್ಮ ತಾಯಿಯವರು ಹೇಳಿದ್ರು. ಸೊ ಜನಗಳ ಭಾವನೆಗೆ ನಾವು ಗೌರವ ಕೊಡೋದು ಅನಿವಾರ್ಯ. ಯಾಕಂದರೆ ಜನಕ್ಕೆ ನಾವು ಜಾಸ್ತಿ ಉತ್ತರ ಹೇಳೋಕ್ಕಾಗೋದಿಲ್ಲ. ಸೊ ಜನಗಳ ಭಾವನೆಗೆ ಗೌರವ ಕೊಟ್ಟು ಸಾರ್ವಜನಿಕ ಜೀವನ ಪ್ರವೇಶ ಮಾಡುವಂಥದ್ದಾಯಿತು. പക്ഷെ ಅವತ್ತಿಂದ ಇವತ್ತವರೆಗೂ ರಾಜಕೀಯಕ್ಕೆ ಕಂಪ್ಲೀಟಾಗಿ ಸೂಟ್ ಆಗಿದೆ ಅಂತ ನಿಮಗೆ ನೀವು ಏನಾದರೂ ಕ್ವಶನ್ ಮಾಡ್ಕೊಂಡಿದ್ದೀರಾ? ಸೂಟ್ ಆಗಿಲ್ಲ. ಆದರೆ ಸೂಟು ಸುಮಾರು ಬಾರಿ ಪ್ರಶ್ನೆ ಬಂದಿದೆ. ನೀವು ಹೇಳಿದ ಪ್ರಶ್ನೆ ಆಗಾಗ ಬರ್ತಾನೆ ಇರ್ತದೆ. ನಾವು ಸೂಟ್ ಆಗಿಲ್ಲ, ಬಟ್ ಆದರೆ ರಾಜಕೀಯದಲ್ಲಿನೂ ಕೂಡ ವಿಭಿನ್ನ ರೀತಿಯವರು ಇರಬೇಕು ಅನ್ನೋದು ಒಂದು ಅವಶ್ಯಕತೆ. ಈಗ ಎಲ್ಲರೂ ಒಂದೇ ಟೈಪ್ ಆಗಿಬಿಟ್ರೆ ಅದು ಸರಿ ಹೋಗಲ್ಲ. ವಿಭಿನ್ನ ಇರೋರು ಇರಬೇಕಲ್ವ. ಒಂದು ಇರಲಿ ಬಿಡಿ, ಅದು ಒಂದು ಕಡೆ ಆದರೂ ಕೂಡ ಇನ್ನೂ ಒಂದು ನಾವು ಹೇಳಬೇಕಾಗಿರೋದು, ಈಗ ನಾನು ಸೂಟಬಲ್ ಹೌದೋ ಇಲ್ಲವೋ, ಜನ ನನಗೆ 6 ಬಾರಿ ಆಯ್ಕೆ ಮಾಡಿದ್ದಾರೆ. ಹೌದು. ನನ್ನ ತಂದೆಯವರು ಹಳೆ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಅದು ಹೇಳಿ ಕೇಳಿ ಬ್ಯಾಟರಾಯನಪುರ ಕ್ಷೇತ್ರ ನೋಡಿದರೆ ನೀವು ಬೇರೆ MP ಎಲೆಕ್ಷನ್ ಬಂದರೆ ಎಲ್ಲ ಎಲೆಕ್ಷನ್ನಲ್ಲಿ 30,000 ನಮ್ಮ ವಿರೋಧ ಪಕ್ಷಕ್ಕೆ ಲೀಡ್ ಬರುತ್ತೆ. ಹೌದು. ನಾನು MP ಗೆ ನಿಂತಾಗಲೂ ಕೂಡ 17,000 ನನಗೆ ಮೈನಸ್ಸು ನನ್ನ ಕ್ಷೇತ್ರದಲ್ಲಿ. ಸೊ ಎಲ್ಲೋ ಒಂದು ಕಡೆ BJP ಪರವಾಗಿ ಒಲವು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನನಗೆ ಸತತವಾಗಿ 4 ಬಾರಿ ಜನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಾನು ಸೂಟಬಲ್ ಹೌದೋ ಅಲ್ಲವೋ, ಆದರೆ ಜನ ಅಂತೂ 6 ಬಾರಿ ಆಯ್ಕೆ ಮಾಡಿ ನನಗೆ ಸ್ಥಾನ ಕೊಟ್ಟಿದ್ದಾರೆ. ಒಂದು ಕಡೆ ಜನ ನನಗೆ ಆಯ್ಕೆ ಮಾಡಿದ್ದಾರೆ, ಇನ್ನೊಂದು ಕಡೆ ಪಕ್ಷನೂ ಕೂಡ ನನಗೆ ಅಲ್ಲಿ ಡಿಲಿಮಿಟೇಷನಲ್ಲಿ ನನ್ನ ಮೂಲ ಕ್ಷೇತ್ರ ಹೊರಟೋಯ್ತು. ಅದು ಏನೇನೋ ಅದರ ಹಿಂದೆ ರಾಜಕೀಯ ಕೈಗಳೆಲ್ಲ ಕೈವಾಡ ಇತ್ತು. ಇರಲಿ ಬಿಡಿ, ಅದನ್ನು ಯಾಕೆ ಈಗ ಮಾತಾಡೋದು ಬೇಡ. ಸೊ ನನ್ನ ಕ್ಷೇತ್ರ ಹೊರಟೋದಾಗ ನನ್ನ ಪಕ್ಷ ನನಗೆ ವಿತಿನ್ ಎ ಸೆಕೆಂಡು ನನಗೆ ಇಲ್ಲಿ ಸಂಬಂಧನೇ ಇಲ್ಲದೆ ಇರೋ ಕ್ಷೇತ್ರಕ್ಕೆ ತೊಗೊಂಡು ಬಂದು ಟಿಕೆಟ್ ಕೊಟ್ಟರು ನನಗೆ ನನ್ನ ಪಾರ್ಟಿಯಲ್ಲಿ.
ಹೌದು. ನನಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದರು. ಹೌದು. ಸೊ ಸೂಟಬಲ್ ಅಲ್ಲದೆ ಹೋದಂಥ ವ್ಯಕ್ತಿಗೂ ಕೂಡ ಜನನೂ ಆಯ್ಕೆ ಮಾಡಿದ್ದಾರೆ. ನನ್ನ ಪಕ್ಷನೂ ನನಗೆ ಎಲ್ಲ ಹಂತದಲ್ಲಿ ಗೌರವದಿಂದ ನಡೆಸ್ಕೊಂಡಿದೆ, ಅವಕಾಶ ಕೊಟ್ಟಿದೆ. ಕ್ಷೇತ್ರ ಇಲ್ಲದೆ ಇದ್ದಾಗ ಕರ್ಕೊಂಡು ಬಂದು ನಿನ್ಗೆ ಯಾವ ಕ್ಷೇತ್ರ ಬೇಕು ತಗೋ ಅಂತ ಹೇಳಿದ್ರು. ಸೊ ಇಲ್ಲಿ ಶಾಸಕ ಆದೆ. ಆಮೇಲೆ ಮುಂದಿನ ಬಾರಿ ಸರ್ಕಾರ ಬಂದಾಗ ನಾನೇನು ಯಾರಿಗೂ ಹೋಗಿ ದಂಬಾಲ್ ಬೀಳಲಿಲ್ಲ. ಆದರೆ ಪಕ್ಷ ನನಗೆ ಮಂತ್ರಿ ಮಾಡಿತು, ಕೃಷಿ ಮಂತ್ರಿ ಮಾಡಿದರು. ಆಗ ಕೃಷಿ ಮಂತ್ರಿಗಳಿಗೆಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಮಾಡ್ತಿದ್ರು, ಇದ್ದಿದ್ರಲ್ಲಿ ನಾನೇ ಒಬ್ಬ